ಈಗ ಏನು ಬೇರೆ ಆಯ್ಕೆ ಇದೆ? ಈಗ ಶೀಘ್ರದಲ್ಲೇ ಸೆಷನ್ಸ್ ಕೋರ್ಟಿಗೆ ಶರಣಾಗಬೇಕು ದರ್ಶನ್. 4ನೇ ವಾರದ ಒಳಗಡೆ ಇವರು ತಗೋಬೇಕು. ಇವತ್ತು ತೀರ್ಪಿನ ಪ್ರತಿ ಸಿಕ್ಕ ಮೇಲೆ ಈ ಬಗ್ಗೆ ಅಧಿಕಾರಿಗಳು ತೀರ್ಮಾನಿಸ್ತಾರೆ. ಶರಣಾಗೋದು ಯಾವಾಗ ಅಂತ ಸಂಜೆಯೊಳಗಡೆ ತೀರ್ಮಾನ ಆಗುತ್ತೆ. ವಕೀಲರು ಕೂಡ ಆ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಕಾಯ್ತಾ ಇದ್ದಾರೆ. ಆ ಪ್ರತಿಗೆ ಅದರಲ್ಲಿ ಯಾವ್ಯಾವ ಪಾಯಿಂಟ್ ಮೆನ್ಷನ್ ಆಗಿದೆ ಅದನ್ನು ಇಟ್ಕೊಂಡು ಅದರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ. ಇನ್ನು 7 ಜನ ಬಂದು ಸರೆಂಡರ್ ಆಗಬೇಕು. ಸತ್ಯಕ್ಕೆ ಜಯ ಸಿಗುತ್ತೆ ಎನ್ನುವಂಥ ಮಾತನ್ನು ಬೆಳಗ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಸತ್ಯಕ್ಕೆ ಜಯ ಸಿಕ್ಕಿದೆ, ಸತ್ಯವಾದ ಮಾತನ್ನೇ ಹೇಳಿದ್ದಾರೆ ಅವರು. ಮತ್ತೆ ಬಳ್ಳಾರಿ ಜೈಲಿಗೆ ಏನಾದರೂ ಶಿಫ್ಟ್ ಆಗ್ತಾರಾ? 63 ದಿನಗಳ ಕಾಲ ಬಳ್ಳಾರಿ ಜೈಲಿನಲ್ಲೇ ಇದ್ದಂಥ ದರ್ಶನ್ ಮತ್ತೆ ಶಿಫ್ಟ್ ಆಗ್ತಾರಾ ಬಳ್ಳಾರಿ ಜೈಲಿಗೆ? ಇದು ಸಂಗತಿ. ಇನ್ನು ಈ ಕಾಲಾವಧಿ ಹೇಳಕ್ಕಾಗಲ್ಲ. ಇದು 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ಗೊತ್ತಿಲ್ಲ. ಆದರೆ ಒಂದು ಸಂಗತಿ ಇಲ್ಲಿ ಗಮನಿಸಬೇಕು ಅಂತಂದ್ರೆ, ಸಾಕ್ಷ್ಯಗಳು ದೊಡ್ಡ ಮಟ್ಟದಲ್ಲಿ ದಂಡಿ ಸಾಕ್ಷ್ಯಗಳಿದಾವಲ್ಲ, ಅದನ್ನು ನೀವು ಬೇಗ ಅದನ್ನ ಸಾಕ್ಷ್ಯಗಳನ್ನು ಕೇಳಕ್ ಸಾಧ್ಯನಾ ಅಂತ ಕೇಳಿತ್ತು. ವಿಚಾರಣೆ ಆಗುತ್ತಾ ಅಂತ ಬಹಳ ಬೇಗ ಮಾಡಿ ಅಂತ ಕೂಡ ತುಂಬಾ ಸ್ಪಷ್ಟವಾದಂತ ಒಂದು ಸೂಚನೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಎಸ್, ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಈ ಒಂದು ಐತಿಹಾಸಿಕ ತೀರ್ಪು ನಮ್ಮ ಪ್ರತಿನಿಧಿ ರಮೇಶ್ ಕೂಡ ಮಾತಾಡ್ತಾ ಇದ್ರು. ರಮೇಶ್ ಹೇಳ್ತಾ ಇದ್ರಿ, ಬಹುಶಃ ಸಾಮಾನ್ಯವಾಗಿ ಈ ತರದ ತೀರ್ಪು ಹೊರಬಿದ್ದಾಗ ಪತ್ರಕರ್ತರು ಅಥವಾ ಹಿರಿಯ ನ್ಯಾಯವಾದಿಗಳು ಇವರೆಲ್ಲರೂ ಕೂಡ ಇದೊಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡುವಂಥದ್ದನ್ನ ನೋಡಿರ್ತೀವಿ. ಬಟ್ ಇವತ್ತು ಸ್ವತಃ ಸುಪ್ರೀಂ ಕೋರ್ಟೇ ಹೇಳಿದೆ ಇದೊಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅನ್ನುವಂಥದ್ದು. ಸೊ ವಾಟ್ ನೆಕ್ಸ್ಟ್ ಈಗ ರಮೇಶ್? ದರ್ಶನ್ ಮುಂದೆ ಇರುವಂತಹ ಆಯ್ಕೆ ಏನು? ನೋ ಅದರ್ ವೇ ಅಂತ ಅನ್ಸುತ್ತೆ. ಜೈಲಿಗೆ ಹೋಗ್ಲೇಬೇಕು, ಈಗ ಅವ್ರು ಸರೆಂಡರ್ ಆಗ್ಲೇಬೇಕು. ಸೊ ಎಷ್ಟು ದಿನದಲ್ಲಿ ಇದೆಲ್ಲ ಆಗಬಹುದು? ವಾಟ್ ನೆಕ್ಸ್ಟ್ ಈಗ ಹಾಗಾದ್ರೆ ರಮೇಶ್? ರೆಹಮಾನ್, ಈಗ ದರ್ಶನ್ ಮುಂದೆ ಬೇರೆ ಯಾವುದೇ ಆಯ್ಕೆ ಇಲ್ಲ. ಈಗ ಜೈಲಿಗೆ ಹೋಗೋದೊಂದೇ ಉಳಿದಿರುವಂಥ ಆಯ್ಕೆ. ಮತ್ತೆ ಈಗ ಹಿಂದಿನ ಜೈಲಿನ ಟರ್ಮಿಗಿಂತ ಈ ಜೈಲಿನ ಟರ್ಮು ಬಹಳ ಕಠಿಣವಾಗಿರುತ್ತೆ. ಯಾಕೆ ಅಂದ್ರೆ ಇವರ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪಿನ ಒಂದು ದೊಡ್ಡ ಹೊರೆ ಇದೆ. ಯಾಕೆ ಅಂತಂದ್ರೆ ಈ ಹಿಂದೆ ಅವರಿಗೆ ಎಲ್ಲಾ ರೀತಿ ರಾಜಾತಿಥ್ಯ ಸಿಕ್ಕಿತ್ತು. ಮತ್ತೆ ಬೇರೆ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಆದಾಗಲೂ ಕೂಡ ಅವ್ರಿಗೆಲ್ಲೂ ಸಮಸ್ಯೆ ಆಗಲಿಲ್ಲ. ಜೊತೆಗೆ ಅವ್ರಿಗೆ ಬೆನ್ನು ನೋವು ಅಂತ ಹೇಳಿದಾಗ ಹೈಕೋರ್ಟ್ ಮಧ್ಯಂತರ ಜಾಮೀನು ಕೊಡ್ತು. ಅವರು ಒಂಥರ ವ್ಯವಸ್ಥೆಯನ್ನ ಬಹಳ ದುರ್ಲಾಭ ಮಾಡ್ಕೊಂಡ್ರು ಅನ್ನೋದು ಮೇಲ್ನೋಟಿಕೆನೆ ಸುಪ್ರೀಂ ಕೋರ್ಟ್ ಅನಿಸಿದೆ. ಯಾಕೆಂದ್ರೆ ಅವರು ಜೈಲಿನಲ್ಲಿ ಕೂತ್ಕೊಂಡು ರಾಜಾರೋಷವಾಗಿ ಸಿಗರೇಟ್ಸ್ ಎತ್ಕೊಂಡು ಇತರೆ ರೌಡಿಗಳ ಜೊತೆ ಕೂತ್ಕೊಂಡಿರುವಂಥದ್ದು ಇರ್ಬೋದು. ಜೊತೆಗೆ ಕೋರ್ಟ್ಗೆ ಒಂದು ತಪ್ಪು ಮಾಹಿತಿ ನೀಡಿ, ಅಂದ್ರೆ ನಾನು ಇಮಿಡಿಯೇಟ್ ಸರ್ಜರಿ ಆಗಲೇಬೇಕು ಅಂತೇಳಿ ಮಧ್ಯಂತರ ಜಾಮೀನು ತಗೊಂಡು ಇದುವರೆಗೂ ಕೂಡ ಅವ್ರು ಯಾವುದೇ ರೀತಿ ಸರ್ಜರಿ ಮಾಡಿಸಿಲ್ಲ. ಇದೆಲ್ಲವನ್ನೂ ಕೂಡ ಅವರು ಕಾನೂನನ್ನ ಹೇಗೆ ದುರ್ಲಾಭ ಮಾಡಿಕೊಂಡ್ರು, ಹೈಕೋರ್ಟ್ ತೀರ್ಪನ್ನು ಹೇಗೆ ದುರುಪಯೋಗ ಪಡಿಸ್ಕೊಂಡ್ರು, ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ಗೆ ಖಂಡಿತ ಕೋಪ ತರಿಸೋದಕ್ಕೆ ಇದು ಕೂಡ ಕಾರಣ ಆಗಿದೆ. ಹೀಗಾಗಿ ದರ್ಶನ್ ಬಿಹೇವಿಯರನ್ನೇ, ದರ್ಶನ್ ಹೇಗೆ ತನ್ನ ವರ್ತನೆ ತೋರಿಸಿದ್ರು, ಕೋರ್ಟ್ನ ತೀರ್ಪನ್ನ ಹೇಗೆ ಅವರು ಪರಿಹಾಸ್ಯ ಮಾಡೋ ರೀತಿಯಲ್ಲಿ ಬಳಸ್ಕೊಂಡ್ರು, ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಕೋಪ ತರಿಸಿದೆ. ಹೀಗಾಗಿನೇ ಈಗ ಸುಪ್ರೀಂ ಕೋರ್ಟ್ ಬಹಳ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಇನ್ನು ಮುಂದೆ ಯಾವುದೇ ರೀತಿ ರಾಜ್ಯಾತಿಥ್ಯ ಇರೋದಿಲ್ಲ. ಒಂದು ವೇಳೆ ಯಾವುದೇ ಅಧಿಕಾರಿ ಅಥವಾ ಯಾವುದೇ ಜೈಲು ಅಧಿಕಾರಿ ಇರ್ಬೋದು, ಯಾವುದೇ ವೈದ್ಯ ಇರ್ಬೋದು, ಯಾಕಂದ್ರೆ ವೈದ್ಯ ಅನ್ನೋದನ್ನು ಕೂಡ ಸ್ಟ್ರೆಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಕಿಮ್ಸ್ ಆಸ್ಪತ್ರೆ ವೈದ್ಯರು ಒಂದು ವರದಿ ಕೊಟ್ಟಿದ್ರು, ಏನಂದ್ರೆ ಇಮಿಡಿಯೇಟ್ ಈತನಿಗೆ ಸರ್ಜರಿ ಆಗಲೇಬೇಕು ಅಂತೇಳಿ. ಆದರೆ ಅದಾದ್ಮೇಲೂ ಕೂಡ ಯಾವುದೇ ಸರ್ಜರಿ ಆಗಲಿಲ್ಲ. ಹಾಗಿದ್ರೆ ಆ ವೈದ್ಯರ ಮೇಲೆ ಏನು ಕ್ರಮ ಆಯಿತು? ಹೀಗಾಗಿ ಇದೆಲ್ಲ ಪ್ರಶ್ನೆಗಳು ಈಗ ಉದ್ಭವ ಆಗುತ್ತೆ. ಇದೆಲ್ಲದ್ರ ಮೇಲೂ ಕೂಡ ಕ್ರಮ ತಗೊಳ್ಳೋದಕ್ಕೆ ಈಗ ಪೊಲೀಸ್ಗೆ ಅವಕಾಶ ಇರುತ್ತೆ. ಒಂದು ವೇಳೆ ಏನಾದರೂ ಮತ್ತೆ ಇದೇ ರೀತಿ ದುರ್ಲಾಭ ಕಂಡು ಬಂದರೆ, ಯಾಕೆಂದರೆ ಮೊನ್ನೆ ದರ್ಶನ್ ಕೋರ್ಟ್ಗೆ ಹಾಜರಾದಾಗ ಮತ್ತೆ ಬೆನ್ನು ಮುಟ್ಕೊಳ್ತಾ ಇದ್ದಿದ್ದನ್ನು ಗಮನಿಸಿದ್ದಾರೆ. ಮತ್ತೆ ಏನಾದರೂ ಮತ್ತೆ ಬೆನ್ನು ನೋವು, ನಾನು ಮತ್ತೆ ಆಸ್ಪತ್ರೆಗೆ ಹೋಗಬೇಕು, ಸರ್ಜರಿ ಮಾಡಿಸ್ಬೇಕು ಅಂದರೆ ಆಗ ಅದು ಪರಿಶೀಲನೆಗೊಳಪಡುತ್ತೆ. ಆಗ ಏನು ಮೆಡಿಕಲ್ ಬೋರ್ಡ್ ಇರ್ಬೋದು, ಇವರೆಲ್ಲೂ ಕೂಡ ಸೇರಿ ತೀರ್ಮಾನ ಕೈಗೊಳ್ಳಬೇಕಾಗತ್ತೆ. ಆಮೇಲೆ ಇವರಿಗೆ ಯಾವುದೇ ರೀತಿಯಾದಂಥ ರಿಲೀಫ್ ಕೊಡಬೇಕಾ ಅಥವಾ ಯಾವುದಾದ್ರೂ ಜೈಲಿಗೆ ಆಸ್ಪತ್ರೆಗೆ ಸೇರಿಸಬೇಕಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕೋರ್ಟ್ ತೀರ್ಮಾನ ಮಾಡುತ್ತೆ. ಹೀಗಾಗಿ ಈಗ ದರ್ಶನ್ ಮುಂದಿನ ಹಾದಿ ಏನಿದೆ ಅದು ಹಿಂದಿನ ಹಾದಿಯಷ್ಟು ಸರಳವಾಗಿಲ್ಲ, ಸುಲಭವಾಗಿಲ್ಲ, ಬಹಳ ಕಠಿಣವಾಗಿದೆ. ಹೀಗಾಗಿ ವ್ಯವಸ್ಥೆಯನ್ನು ಹೇಗೆ ಅವ್ರು ದುರುಪಯೋಗ ಪಡಿಸ್ಕೊಂಡ್ರು ಅದರ ಪರಿಣಾಮವನ್ನು, ಅದರ ಫಲಶ್ರುತಿಯನ್ನು ಅವರು ಈಗ ಅನುಭವಿಸಬೇಕಾಗಿದೆ. ಎಸ್ ರಮೇಶ್, ತಾವು ಹಲವಾರು ಸಂಗತಿಗಳನ್ನು ಹೇಳಿದ್ರಿ. ಇನ್ನೊಂದಿಷ್ಟು ಸಂಗತಿಗಳನ್ನು ಉಲ್ಲೇಖ ಮಾಡಲೇಬೇಕು. ಬೆಳಗ್ಗೆ ದರ್ಶನ್ ಗೆಳತಿ ಹಾಕಿದಂಥ ಒಂದು ಪೋಸ್ಟ್, ಸೊ ಅವ್ರು ಹೇಳಿದ್ರು ಸತ್ಯಕ್ಕೆ ಖಂಡಿತವಾಗಲೂ ಏನಂದ್ರೆ ನ್ಯಾಯ ಸಿಗುತ್ತೆ ಅಂತ. ನಿಜ, ಈ ಸತ್ಯಕ್ಕೆ ನ್ಯಾಯ ಸಿಕ್ಕಂಗೆ ಆಗಿದೆ ಈಗ. ನಂಬರ್ 1 ನೀವು ಹೇಳ್ತಾ ಇದ್ರಿ. ಪಾಯಿಂಟ್ ನಂಬರ್ 2, ಎಲ್ಲೋ ಒಂದು ಕಡೆಗೆ ಅವ್ರು ಬೆನ್ನು ಮುಟ್ಕೊಳ್ತಾ ಇದ್ರು ಅಂತ. ಏನು ಮುಟ್ಕೊಂಡ್ರು ಅಷ್ಟನ್ನೇ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ಈಗ ತೀರ್ಪು ಬಂದಾಗಿದೆ. ಅದೊಂದು ದೊಡ್ಡ ಎಚ್ಚರಿಕೆಯ ಸಂದೇಶ. ಇದೆಲ್ಲದರ ಜೊತೆಗೆ ಕೋರ್ಟ್ ಬರೀ ಇವರಿಗೆ ಮಾತ್ರ ಅಲ್ಲ, ಬಹಳಷ್ಟು ಇಡೀ ವ್ಯವಸ್ಥೆಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಮುಂದಿನ ದಿನಗಳಲ್ಲಿ ಗೃಹ ಇಲಾಖೆನೇ ಬಂದು ನನ್ನ ಎದುರುಗಡೆ ನಿಂತ್ಕೋಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಇದು ಜೈಲಿಗೊಂದು ಸಂದೇಶ. ನೀವು ಹೇಳ್ದಂಗೆ ಏನು ಅಂದರೆ ಸರ್ಟಿಫಿಕೇಟ್ ಕೊಡುವಂಥ ಡಾಕ್ಟರ್ಗಳಿಗೊಂದು ಸಂದೇಶ, ಹೊರಗಡೆ ಬಂದಾದ್ಮೇಲೆ ನಾನು ಮೇಜ್ಮನಿಕೆ ಮಾಡ್ತೀನಿ ಅನ್ನುವಂಥವ್ರಿಗೊಂದು ಸಂದೇಶ, ಒಳಗಡೆ ಇದ್ದು ನಾನು ಸಿಗರೇಟ್ ಸೇರ್ತೀನಿ, ರೌಡಿಗಳ ಜೊತೆಗಿರ್ತೀನಿ, ವಿಡಿಯೋ ಕಾಲ್ ಮಾಡ್ತೀನಿ ಅನ್ನುವಂಥವ್ರಿಗೆ ಒಂದು ಸಂದೇಶ, ಮೈ ಮರೆತು ಕುತ್ಕೊಂಡಿರುತ್ತಲ್ಲ ಒಂದು ವ್ಯವಸ್ಥೆ, ಆ ವ್ಯವಸ್ಥೆಗೊಂದು ಸಂದೇಶ, ಜೊತೆಗೆ ತೀರ್ಪು ಕೊಡುವಂಥವ್ರಿಗೂ ಕೂಡ ಒಂದು ಸಂದೇಶ. ಏನಂತೀರಿ ರಮೇಶ್?
ಖಂಡಿತ ರಂಗನಾಥ್, ಇದು ಖಂಡಿತ ಹೈಕೋರ್ಟ್ಗೂ ಕೂಡ ಒಂದು ಸಂದೇಶ. ಯಾಕೆಂದ್ರೆ ಹೈಕೋರ್ಟ್ ಈ ತೀರ್ಪನ್ನು ಕೊಡಬೇಕಾದ್ರೆ ಹೈಕೋರ್ಟ್ ಏನೇನು ಅಬ್ಸರ್ವೇಷನ್ ಮಾಡಿತ್ತು ಅದೆಲ್ಲ ಅಬ್ಸರ್ವೇಷನ್ ಕೂಡ ದೋಷಪೂರಿತ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಹೈಕೋರ್ಟ್ ಸಾಕ್ಷ್ಯಗಳ ಮೇಲೆ ಕೂಡ ತಮ್ಮ ಅಬ್ಸರ್ವೇಷನ್ ಮಾಡ್ತಾ ಸಾಕ್ಷ್ಯಗಳನ್ನು ಅಂದರೆ ಈ ಹಂತದಲ್ಲೇ ಅದನ್ನು ತೀರ್ಮಾನಿಸಿರೋದು ಸರಿಯಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಎಲ್ಲ ಅಂಗಗಳಿಗೂ ಏನು ಜೈಲು ಅಧಿಕಾರಿಗಳಿಗಿರಬೇಕು ಇರ್ಬೋದು ಅಥವಾ ಏನು ಹೈಕೋರ್ಟ್ ಇರ್ಬೋದು ಅಥವಾ ಎಲ್ರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶ. ರಮೇಶ್ ಒಂದು ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ.